ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ನೋಡಿದರು, ಹಲವರು ಬೆಳ್ಳಿಯಲ್ಲಿಟ್ಟು ನೋಡಿದರು, ಇನ್ನು ಕೆಲವರು ಚಿನ್ನದಲ್ಲಿಟ್ಟು ನೋಡಿದರು. ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ. ಎಷ್ಟು ಅರ್ಥಗರ್ಭಿತವಾದ ಮಾತು ಅಲ್ವಾ ಸ್ನೇಹಿತರೆ ಇದು ಅಂತಲೇ ಹೇಳ್ಬೋದು. ಸೊ ನಿಮಗೂ ಇದು ನಿಜ ಅಂತ ಅನ್ಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಅಥವಾ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ. ಸೊ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದಾಗ, ನನಗೆ ಎಸ್ಪೆಷಲಿ ಈ ಮಾತನ್ನು ಕೇಳಿದಾಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನೆನಪಿಗೆ ಬರುವಂಥದ್ದು, ಅಥವಾ ದೀಪಾವಳಿ ಹಬ್ಬ. ಯಾಕೆ ಇದೆರಡೇ ಹಬ್ಬನ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದಾಗ, ಸುಮಾರಷ್ಟು ಜನಗಳು, ನಾನು ಇದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಸೊ ಆದರೆ ಈಗ ಇರಬಾರ್ದಿತ್ತು, ಈಗ ಇಲ್ಲ ಅಂದರೂ ಕೂಡ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸುಮಾರು ಜನ ಹೇಳೋದು, ಇವಾಗ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಮಾಡಲಿಕ್ಕೆ ಶುರು ಮಾಡಿ ಒಂದು 3 ವರ್ಷ ಅಷ್ಟೇ ಆಗಿರೋದು. ನಾವು ನಾರ್ಮಲ್ ಮುಖವಾಡ ಬರುತ್ತಲ್ವ, ಅದನ್ನ ಇಟ್ಟೇ ಮನೆಯಲ್ಲಿ ಪೂಜೆ ಮಾಡೋದು. ಇನ್ನು ಕೆಲವೊಬ್ರು ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳ್ಳಿ ಮುಖವಾಡ ಇಟ್ಟು ಲಕ್ಷ್ಮಿಗೆ ಪೂಜೆ ಮಾಡಬೇಕು, ಆವಾಗ ಇನ್ನು ಪೂಜೆ ತುಂಬ ಶ್ರೇಷ್ಠವಾಗಿ ಆಗುತ್ತೆ, ಲಕ್ಷ್ಮಿಗೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಆವಾಗ ನನಗೆ ಅನಿಸಿದ್ದು ಇಷ್ಟೇ. ಸೊ ಅದು ಒಬ್ಬರ ಅಭಿಪ್ರಾಯ ಆಗಿರಬಹುದು, ಎಲ್ಲರೂ ಆಗಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ವಲ್ಪ ಜನದ ಮನಸ್ಥಿತಿ ಈ ಥರ ಇದೆ ಅಂತ ಅಷ್ಟೇ. ಸೊ ಅವ್ರು ಹೇಳಿದ್ರಲ್ಲಿ ಅವರ ಪ್ರಕಾರ ಸರಿ ಅಂತಲೇ ಅನ್ನಿಸ್ಬೋದು, ಆದರೆ ನನಗನ್ಸಿದ್ದು ಅಷ್ಟೇ. ಸೊ ಎಲ್ಲರೂ ಕೂಡ ಯಾವತ್ತೂ ಚಿನ್ನ ಬೆಳ್ಳಿನೇ ಮಾಡಿಸ್ಕೊಂಡು ಪೂಜೆ ಮಾಡಬೇಕು ಅನ್ನೋ ಥರ ಇದ್ದಿದ್ರು ಇವತ್ತು ಪ್ರಪಂಚದಲ್ಲಿ ಸುಮಾರಷ್ಟು ಜನಗಳು ಪೂಜೆ ಅನ್ನೋದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಅಲ್ವಾ. ಸೊ ನಾವು ದೇವ್ರ ಹತ್ರ ಮನಸ್ಸಿಟ್ಟು ಪೂಜೆ ಮಾಡಿ ಬೇಡ್ಕೊಂಡಾಗ, ಭಕ್ತಿಯಿಂದ ದೇವರು ನಮಗೆ ಕೊಟ್ಟಾಗಲೇ ನಾವು ದೇವ್ರಿಗೂ ಕೂಡ ಚಿನ್ನ ಬೆಳ್ಳಿ ವಜ್ರ ಅಂತೆಲ್ಲ ಮಾಡಿಸಿ ಹಾಕ್ಲಿಕ್ಕೆ ಸಾಧ್ಯ ಆಗೋದು. ಹಾಗಂತ ಹೇಳಿ ದೇವ್ರು ನಮಗೇನು ಕೊಟ್ಟಿಲ್ಲ, ನಾವು ಮಾಡಿಸಿ ಹಾಕ್ಬಾರ್ದು ಅಂತ ಅಲ್ಲ. ಆದರೆ ನಾನಿಲ್ಲಿ ಹೇಳಕ್ಕೆ ಹೊರಟಿರೋದು ಅಷ್ಟೇ. ಸೊ ದೇವ್ರು ಯಾವತ್ತೂ ಕೂಡ ನೀವು ನನಗೆ ಚಿನ್ನದಲ್ಲೇ ಮಾಡಿಸ್ಕೊಟ್ಟು ಪೂಜೆ ಮಾಡಬೇಕು, ಬೆಳ್ಳಿಲೇ ಮಾಡಿಸ್ಬಿಟ್ಟು ಪೂಜೆ ಮಾಡಬೇಕಂತ ಹೇಳಲ್ಲ. ಬಟ್ ಆದರೆ ದೇವರು ಮೇಯ್ನಾಗಿ ಕೇಳೋದೆ ನಾವು ಅದ್ರ ಮೇಲೆ ಎಷ್ಟು ನಂಬಿಕೆ ಹಾಗೆ ಭಕ್ತಿನ ಇಟ್ಕೊಂಡಿದ್ದೀವಿ ಅಂತ ಅನ್ನೋದನ್ನು. ಸೊ ನೀವು ಎಷ್ಟು ದೇವರನ್ನು ನಂಬಿರ್ತೀರ ಅಲ್ವಾ, ಸೊ ಅಷ್ಟು ನಿಮಗೆ ರಿಟರ್ನ್ ಖಂಡಿತ ಸಿಕ್ಕೇ ಸಿಗುತ್ತೆ. ಇವತ್ತು ನಿಮಗೆ ಕಷ್ಟ ಇದೆ ಅಂತ ಹೇಳಿ ನಾವು ದೇವರನ್ನು ಬೈಬೋದು, ಆದರೆ ಮುಂದೆ ಒಂದಿನ ಅದರಿಂದ ನಮಗೆ ರಿಟರ್ನ್ ಅನ್ನೋದು, ಅಂದರೆ ನಮ್ಮ ನಂಬಿಕೆಗೆ ದೇವ್ರು ಯಾವತ್ತೂ ಮೋಸ ಮಾಡಲ್ಲ. ಸ್ವಲ್ಪ ತಡ ಮಾಡ್ಬೋದು, ಆದರೆ ಮೋಸ ಅಂತೂ ಖಂಡಿತ ಆಗಲ್ಲ. ಒಂದಲ್ಲ ಒಂದಿನ ಅದಕ್ಕೆ ನಮಗೆ ರಿಟರ್ನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರುವಂತಹ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಆನ್ ಮಾಡ್ಕೊಂಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.